ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡ ಸಾಹಿತ್ಯ ಸಂಚಲನದ 3ನೆಯ ಪಠ್ಯ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂಥ ಒಂದು ಲೇಖನ ಡಾಕ್ಟರ್ H ನರಸಿಂಹಯ್ಯನವರ ಒಂದು ರಚನೆ. ಈ ಒಂದು ವಿಚಾರವಾಗಿ ಇವತ್ತು ಚರ್ಚೆಯನ್ನು ಮಾಡೋಣ. ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡೋಣ. ಡಾಕ್ಟರ್ H ನರಸಿಂಹಯ್ಯನವರು HN ಎಂದೇ ಚಿರಪರಿಚಿತರಾಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ. ಮೂಲತಃ ಇವರು ಗಾಂಧಿವಾದಿ, ವಿಚಾರವಾದಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಮೂಲತಃ ವಿಜ್ಞಾನ ಕ್ಷೇತ್ರದವರು. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಕಡುಬಡತನದ ಕುಟುಂಬದಲ್ಲಿ ಜನಿಸಿದಂಥವರು. ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅಧ್ಯಾಪನ ಮತ್ತು ಆಡಳಿತಗಳೆರಡರಲ್ಲೂ ಕೂಡ ಹೆಸರನ್ನು ಗಳಿಸಿದಂತಹ ಇವರು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಅವರು ಮಾಡೋದ್ರ ಜೊತೆಗೆ ಅವರ ರಚನೆಯಲ್ಲಿ ಕೂಡ ಅದನ್ನು ತರುವ ಪ್ರಯತ್ನವನ್ನು ಅವರು ಬೇಕಾದಷ್ಟು ಲೇಖನಗಳಲ್ಲಿ ಮಾಡಿದ್ದಾರೆ. ತೆರೆದ ಮನ ಇವರ ಪ್ರಬಂಧ ಸಂಕಲನ, ಹೋರಾಟದ ಹಾದಿ ಇವರ ಆತ್ಮಕಥನ. ಈ ಒಂದು ಲೇಖನದಲ್ಲಿ ಇವರ ವಿಚಾರಧಾರೆಗಳು ಏನಿದೆ ಅನ್ನೋದನ್ನು ನೋಡೋದಾದರೆ, ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದರೆ ಆಧಾರ, ಪ್ರಯೋಗ ಹಾಗೂ ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತೆ ಅನ್ನುವಂಥದ್ದು ಇದು ಅವರ ವಾದವೂ ಹೌದು ಮತ್ತು ಸತ್ಯವೂ ಹೌದು. ಹಾಗಿಲ್ಲದೆ ಹೋದರೆ ಅದನ್ನು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇವರ ಒಂದು ನಿಲುವು. ಭವಿಷ್ಯದ ಹಿಂದೆ ಬಿದ್ದ ಜನ ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗೋದನ್ನು ಸರ್ವೇ ಸಾಮಾನ್ಯವಾಗಿ ನೋಡ್ತಾನೆ ಬಂದಿದ್ದೀವಿ. ಇವತ್ತಿಗೂ ಕೂಡ ಅದು ಕಂಡು ಬರ್ತಾ ಇರ್ತಕ್ಕಂಥ ಎಷ್ಟೋ ಸನ್ನಿವೇಶಗಳು, ಘಟನೆಗಳು ಕೂಡ ನಮಗೆ ಸಾಕ್ಷಿಯಾಗಿ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಶ್ನಿಸದೆ ಒಪ್ಪಿಕೊಳ್ಳುವಂಥದ್ದು ಸಮಂಜಸವಲ್ಲ. ನಾವು ಪ್ರಶ್ನೆ ಮಾಡುವುದರ ಮೂಲಕ ತರ್ಕಕ್ಕೊಳಪಡಿಸಿ ಒಪ್ಕೊಳ್ಬೇಕು. ಆ ಒಂದು ವ್ಯಕ್ತಿತ್ವ ನಮ್ಮದಾಗಬೇಕು. ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಕೂಡ ಅತಿ ಮುಖ್ಯವಾದಂಥ ಅಂಶವಾಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಅನ್ನುವಂಥದ್ದು. ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳುವಂಥದ್ದು ಬುದ್ಧಿವಂತಿಕೆಯ ಲಕ್ಷಣ ಅಲ್ಲ ಅಂತ ಇವರು ಹೇಳ್ತಾರೆ. ಅಂದರೆ ಅದ್ರ ಹಿಂದೆ ಭವಿಷ್ಯವನ್ನು ಕೇಳುವುದರ ಹಿಂದೆ ಹೋಗುವಂಥದ್ದು, ಡಂಭಾಚಾರಗಳನ್ನು ನಂಬುವಂಥದ್ದು, ಮೌಢ್ಯಗಳ ಹಿಂದೆ ಹೋಗುವಂಥದ್ದು ಯಾವ ಒಬ್ಬ ವಿವೇಕಿಗೂ ಕೂಡ, ಬುದ್ಧಿವಂತರಿಗೂ ಕೂಡ ಅದು ಶೋಭೆಯನ್ನು ತರೋದಿಲ್ಲ. ವಿವೇಚನೆಯನ್ನು ಬೆಳೆಸಿಕೊಂಡು ನಾವು ವಿದ್ಯಾವಂತರಾಗಬೇಕು ಇಂತಹ ವಿಷಯಗಳಲ್ಲಿ ಅನ್ನೋದು ಈ ಒಂದು ಪಠ್ಯದ ಮೂಲ ಅಂಶ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಭವಿಷ್ಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಯಾರನ್ನು ಕೂಡ ಬಿಟ್ಟಿಲ್ಲ. ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಒಬ್ಬ IAS ಆಫೀಸರ್ ಆಗಿರ್ತಾರೆ ಅಥವಾ ಇನ್ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರು ಕೂಡ ಭಗವಂತನನ್ನು ನಂಬುತ್ತಾರೆ, ಎಷ್ಟು ಅಷ್ಟೇ ಇಂತಹ ವಿಚಾರಗಳನ್ನು ಕೂಡ ನಂಬುವಂಥದ್ದನ್ನು ನಾವು ನೋಡಿರ್ತಕ್ಕಂಥದ್ದು. ಹೋಗಿ ನನ್ನ ಮಗನ ಭವಿಷ್ಯ ಏನಾಗ್ಬೋದು ನೋಡಿ, ನನ್ನ ಮಗ ವಿದೇಶಕ್ಕೆ ಹೋಗ್ತಾ ಇದ್ದಾನೆ, ಚೆನ್ನಾಗಿರುತ್ತಾ ಇಲ್ವಾ ಅವನ ಭವಿಷ್ಯ ಹೇಳಿ. ಬೇಕಾದಷ್ಟು TV ಚಾನಲ್ಗಳಲ್ಲಿ ಇವತ್ತಂತೂ ನೋಡ್ತಾನೆ ಇದ್ದೀವಿ, ನೋಡೋದಕ್ಕೆ ಬೇಜಾರಾಗ್ಬಿಡುತ್ತೆ. ಭವಿಷ್ಯವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಪ್ರತಿಯೊಬ್ಬ ಮಗು ಹುಟ್ಟಿದ ತಕ್ಷಣ ಫಸ್ಟ್ ಅದನ್ನು ಡೇಟು ಟೈಮು ಇಟ್ಕೊಂಡು ಒಂದಷ್ಟು ಜ್ಯೋತಿಷಿಗಳ ಬಳಿ ಹೋಗುವಂಥದ್ದು. ಮಗು ಇಂಥ ಟೈಮ್ ಹುಟ್ಟಿದೆ, ಅದ್ರ ಭವಿಷ್ಯವನ್ನು ಹೇಳಿ, ಇನ್ನೊಂದು ಮತ್ತೊಂದು ಜಾತಕವನ್ನು ಬರ್ಸೋದು, ಎಲ್ಲವನ್ನು ಕೂಡ ನಮ್ಮ ಇಡೀ ಎಜುಕೇಟೆಡ್, ನಾವೇನು ಶಿಕ್ಷಿತರು ಅಂತ ಕರಿತೀವಿ, ಅವರು ಕೂಡ ಎಲ್ಲರ ಆದಿಯಾಗಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕೂಡ. ಅದನ್ನು ತಿಳಿಯುವಂಥದ್ದು ಅಸಾಧ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೂ ಯಾವುದೋ ಒಂದು ಕಡೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ನಂಬಿಕೆ ನಮ್ಮನ್ನು ಸೆಳೀತಾ ಇರುತ್ತೆ ಆ ಒಂದು ದಿಕ್ಕಿನ ಕಡೆಗೆ. ಇದನ್ನೇ ಬಂಡವಾಳ ಆಗಿಸ್ಕೊಳ್ಳುವಂತಹ ಆದಷ್ಟು ಜನಗಳಿದಾರಲ್ಲ, ಭವಿಷ್ಯವನ್ನು ಹೇಳ್ತೀವಿ ಅಂತ ಹೇಳಿ ಏನು ಕೂತ್ಕೊಳ್ತಾರಲ್ಲ ದುಡ್ಡು ಮಾಡಲಿಕ್ಕೆ. ವೈಜ್ಞಾನಿಕವಾದಂತಹ ವಿಚಾರಗಳನ್ನು ಅವ್ರು ಎಂದೂ ಹೇಳೋದಿಲ್ಲ. ವೈಚಾರಿಕ ಮನೋಭಾವದ ಹಿನ್ನೆಲೆಯಲ್ಲಿ ಎಷ್ಟೋ ಜ್ಯೋತಿಷಿಗಳು ಇವತ್ತು ಹೇಳೋದೇ ಇಲ್ಲ. ಅಂದಾಗ ಅದನ್ನು ಯಾಕೆ ನಂಬ್ಕೊಳ್ಬೇಕು ನಾವು ವಿದ್ಯಾವಂತರಾಗಿ? ಅಥವಾ ಮುಗ್ಧರು ಕೂಡ ಮೋಸ ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ TV ಮಾಧ್ಯಮಗಳಲ್ಲಿ, ದಿನ ಬೆಳಗಾದರೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಜನಗಳನ್ನು ಹೇಗೆ ಯಾಮಾರಿಸ್ತಾರೆ. ಆ ಯಾಮಾರಿಸ್ತಾನೋದಕ್ಕೆ ನಾವು ಯಾಮಾರ್ತಾ ಇದ್ದೀವಲ್ಲ. ನಮ್ಮಲ್ಲಿ ಯಾಕೆ ಆ ಮೌಢ್ಯವನ್ನು ತೊಡೆದು ವೈಚಾರಿಕವಾಗಿ ನಾವು ಪ್ರಶ್ನೆ ಮಾಡೋದ್ರ ಮೂಲಕ ಒಪ್ಕೊಳ್ಳೋ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ ಅನ್ನೋದು ದುರಂತ. ಅದೇನೇ ಇರಲಿ,
ಇಂತಹ ನಮ್ಮ ವೀಕ್ನೆಸ್ಗಳನ್ನು ಬಂಡವಾಳ ಮಾಡ್ಕೊಳ್ಳೋದು ಅವರ ಕಸುಬಾಗಿರುತ್ತೆ. ಅವ್ರಿಗೆ ದುಡ್ಡು ಬೇಕಷ್ಟೇ. ನಾವು ನಂಬ್ತೀವಿ, ನಾವು ಮುಟ್ಟಾಳ್ರು. ಕೆಲವರಂತೂ ಸಾಮಾನ್ಯರನ್ನು ಹೆದರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ದೊಡ್ಡ ದುರಂತ ಇದು. ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯೋದಿಲ್ಲ. ಭವಿಷ್ಯಕಾರರ ಮಾತಿನ ಹಾಗೆ ಯಾವುದೂ ಕೂಡ ನಿರ್ಧಾರ ಆಗೋದಿಲ್ಲ. ಆದರೂ ಅದನ್ನು ನಂಬ್ತಾ ಇದ್ದೀವಿ. ಅದನ್ನು ಮಾಡಬೇಡಿ ಅನ್ನೋದೇ ಈ ಒಂದು ಲೇಖನದ ಆಶಯ. ಜೀವನ ಹೇಗಿರುತ್ತೋ ಹಾಗೆ ಸ್ವೀಕರಿಸುವಂತಹದ್ದು ಬುದ್ಧಿವಂತರ ಲಕ್ಷಣ ಆಗಿರಬೇಕು ಅನ್ನೋದು ಎಷ್ಟು ಸುಲಭವಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೇಖಕರಲ್ಲಿ. ಹೌದು, ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆದಾಗ ಅಥವಾ ಇನ್ನೇನೋ ಆದಾಗ ನಾವು ದೇವರ ಮೊರೆ ಹೋಗ್ತೀವಿ. ಭಗವಂತ ಇದ್ದಾನೆ ಅನ್ನೋ ಯಾವುದೋ ಒಂದು ನಮಗೆ ಕಾಣದ ಶಕ್ತಿ ಇದೆ ಅನ್ನೋದು ಸತ್ಯ, ಪ್ರಕೃತಿಯನ್ನು ನೋಡಿದಾಗ. ಹಾಗಂತ ಹೇಳಿ ಪ್ರತಿಯೊಬ್ಬರ ಒಂದು ಭವಿಷ್ಯವನ್ನು ಯಾರೋ ನಿರ್ಧರಿಸ್ತಾರೆ. ಯಾವುದೋ ರಾಹು, ಯಾವುದೋ ಕೇತು, ಯಾವುದೇ ಗ್ರಹಗಳು ನಮ್ಮನ್ನು ಆಳ್ತವೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ? ಅದಕ್ಕೆ ನಮಗೆ ಸಾಕ್ಷಿ ಸಮೇತವಾಗಿದ್ದರೆ ಒಪ್ಕೊಳ್ಳೋಣ, ಇಲ್ಲದೆ ಹೋದರೆ ಬೇಡ ಅನ್ನುವಂಥದ್ದು ತರ್ಕಕ್ಕೆ ಒಳಪಡಿಸಿ ನಂಬುವ ಕೆಲಸವನ್ನು ಮಾಡಿ ಅನ್ನೋದು ಡಾಕ್ಟರ್ ಎಚ್ ಎನ್ ನರಸಿಂಹಯ್ಯನವರ ಒಂದು ವಾದ. ಅದೇ ಈ ಲೇಖನದಲ್ಲಿ ಕೂಡ ಇರ್ತಕ್ಕಂಥದ್ದು. ಇನ್ನಷ್ಟು ವಿಚಾರಗಳನ್ನು ಗಮನಿಸೋದಾದರೆ ಈ ಒಂದು ಪಠ್ಯದಲ್ಲಿ ಜ್ಯೋತಿಷ್ಯ ವಿಜ್ಞಾನ ಅಲ್ಲ ಅನ್ನುವುದರ ಅರಿವು ನಮಗಿರಬೇಕಾಗುತ್ತೆ. ಜೊತೆಗೆ ಅದಕ್ಕೆ ನಿಖರವಾದ ವೈಜ್ಞಾನಿಕ ಸಾಕ್ಷಿಗಳು ಕೂಡ ನಮಗೆ ಸಿಗೋದಿಲ್ಲ ಅನ್ನುವಂಥದ್ದು. ಜನರು ಭಯ ಮತ್ತು ನಂಬಿಕೆಯ ಕಾರಣಗಳಿಂದ ಜ್ಯೋತಿಷ್ಯವನ್ನು ನಂಬುತ್ತಾರೆ. ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ತಕ್ಷಣ ಅದು ನಿಲ್ಲೋದಿಲ್ಲ, ಅದು ಬೇರೆ ವಿಷಯ. ಆದರೆ ಅದನ್ನು ನಿಧಾನಕ್ಕೆ ನಾವು ಬುದ್ಧಿವಂತರಾಗ್ತಾ ವೈಚಾರಿಕ ಮನೋಭಾವನ ಬೆಳೆಸ್ಕೊಳ್ತಾ ಹೋದ ಹಾಗೆ ಇದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಮತ್ತೆ ಅದನ್ನೇ ನಂಬೋದು, ಅದೇ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋದು, ದುಡ್ಡನ್ನು ಹಾಳು ಮಾಡ್ಕೊಳ್ಳೋ ಕೆಲಸಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು. ಹಾಗಾಗಿ ಲೇಖಕರು ಜನರಿಗೆ ಹೇಳೋಂಥದ್ದು ಏನಪ್ಪ ಅಂದರೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅನ್ನುವ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಗ್ರಹ ನಕ್ಷತ್ರಗಳ ಚಲನೆ ನಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀಳುತ್ತಾ ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಬೇಕು. ಸ್ಪಷ್ಟವಾದ ಪ್ರಮಾಣಗಳು ಸಿಗೋದಿಲ್ಲ ವೈಜ್ಞಾನಿಕವಾಗಿ. ಹಾಗಾಗಿ ಅದನ್ನು ನೀವು ಅರ್ಥ ಮಾಡಿಕೊಂಡು ನಂಬಬೇಕಾ ಬಿಡಬೇಕಾ ಅನ್ನೋದನ್ನು ತೀರ್ಮಾನ ಮಾಡಿ ಅನ್ನೋದು ಅವರ ವಾದ. ಇನ್ನೊಂದಷ್ಟು ವಿಚಾರಗಳನ್ನು ನೋಡೋದಾದರೆ, ಜ್ಯೋತಿಷ್ಯದಲ್ಲಿ ಹೇಳುವಂತಹ ಭವಿಷ್ಯಗಳು ಎಲ್ರಿಗೂ ಕೂಡ ಅಪ್ಲೈ ಆಗೋದಿಲ್ಲ. ಅದು ನಮಗೆ ತುಂಬ ಮುಖ್ಯ ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಇರುವಷ್ಟು ರಾಶಿಗಳಲ್ಲಿ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಹೆಸರುಗಳಿಗೂ ಎಲ್ಲ ಟೈಮ್ನಲ್ಲೂ ಎಲ್ಲ ವ್ಯಕ್ತಿಗಳಿಗೂ ಅಪ್ಲೈ ಆಗೋದಕ್ಕೆ ಹೆಂಗೆ ಸಾಧ್ಯ? ಹಾಗಿತ್ತು ಅಂತ ಹೇಳಿದ್ರೆ ಇವತ್ತಿನ ದಿನ ಭವಿಷ್ಯದಲ್ಲಿ ನಮ್ಗೆ ಹೀಗಿದೆ ಅಂದಾಗ ಎಲ್ಲರದ್ದು ಒಂದೇ ರೀತಿಯಾಗಿರಬೇಕಲ್ಲ. ಆ ಹೆಸರಿನ, ಆ ಒಂದು ವಯಸ್ಸಿನ, ಆ ಒಬ್ಬ ವ್ಯಕ್ತಿಯ ಬದುಕು ಹೇಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಾಗಿರುವಂಥ ಎಲ್ಲರ ಜಾತಕಗಳಲ್ಲಿ ಒಂದೇ ಆಗಿದ್ದಾಗ ಒಂದೇ ರೀತಿಯಾಗಿರಬೇಕಲ್ಲ, ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ನಂಬುವುದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡಿ ಅಂತ ಒಂದು. ಒಂದೇ ರಾಶಿಯಲ್ಲಿ ಜನಿಸಿದಂತಹ ಎಲ್ಲರ ಜೀವನ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ನಾವು ನೋಡ್ತೀವಿ, ರಾವಣ ರಾಮ ಇಲ್ಲೇ ಇದ್ದಾರಲ್ಲ, ರಾವಣ, ಆದರೆ ವ್ಯಕ್ತಿತ್ವ ಭಿನ್ನವಾಗಿದೆ ಅಲ್ವಾ? ಹಾಗಾಗಿ ನಾವು ಒಂದಷ್ಟು ವಿಚಾರಗಳನ್ನು ಈ ಜ್ಯೋತಿಷ್ಯದ ವಿಚಾರದಲ್ಲಿ ಅಥವಾ ಮೌಢ್ಯಗಳಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಂಡು ನಂಬಬೇಕು, ಅದನ್ನು ಯಾವುದನ್ನು ಅಳವಡಿಸ್ಕೋಬೇಕು ಅನ್ನೋದು ಕೂಡ ಅತಿ ಮುಖ್ಯವಾದಂಥ ಅಂಶವಾಗಿರುತ್ತೆ. ವಿಜ್ಞಾನದಲ್ಲಿ ಪರೀಕ್ಷೆ ಮತ್ತು ಪ್ರಮಾಣ ಅತಿ ಮುಖ್ಯವಾಗಿರೋದ್ರಿಂದ ಜ್ಯೋತಿಷ್ಯದಲ್ಲಿ ಇಲ್ಲ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೊಂಡು ನಂಬಬೇಕಾ ಬಿಡಬೇಕಾ ಅನ್ನೋದನ್ನು ತೀರ್ಮಾನ ಮಾಡಿಕೊಳ್ಬೇಕು. ಹಾಗಾಗಿ ಜ್ಯೋತಿಷ್ಯವನ್ನು ಅಂಧನಂಬಿಕೆಯಿಂದ ನಂಬುವಂಥ ಕೆಲಸವನ್ನು ಮಾಡಬೇಡಿ. ಮಾನವನ ಭವಿಷ್ಯ ಅವನ ಪರಿಶ್ರಮ ಮತ್ತು ಚಿಂತನೆಗಳಿಂದ ನಿರ್ಧಾರ ಆಗುತ್ತೆಯೇ ಹೊರತು ಭವಿಷ್ಯದಿಂದ ಆಗುತ್ತೆ. ಮುಂದೆ ನಿಮ್ಮ ಮಗು ಉಜ್ವಲವಾದ ಭವಿಷ್ಯನ ಹೊಂದಿದೆ ಅಂತಂದರೆ ಆ ಮಗು ಕೂತ್ಕೊಂಡೇ ಇದ್ದು ಕುಂತ ಜಾಗದಲ್ಲೇ ಬೆಳವಣಿಗೆ ಆಯಿತು ಅಂದರೆ ಏನು ಸಾಧನೆ ಮಾಡಿರ್ತಾನೆ ಅವನು ಸ್ವಂತ ಪರಿಶ್ರಮ ಬೇಕಲ್ವಾ? ಸ್ವಂತ ಪರಿಶ್ರಮ ಬೇಕಲ್ಲ ಅವನಿಗೆ, ಸ್ವಂತ ಚಿಂತನೆಗಳು ಬೇಕಲ್ಲ ಅವನಿಗೆ, ನನ್ನ ಬದುಕನ್ನು ಹೇಗೆ ನಿರ್ಧರಿಸ್ಕೋಬೇಕು ಅಂತ. ಹಾಗಾಗಿ ನಮ್ಮ ಬದುಕು ಎಲ್ಲೋ ಒಂದು ಕಡೆ ಒಂದು ಅದೃಷ್ಟವೋ ಅಥವಾ ಇನ್ನೊಂದು ಮತ್ತೊಂದು ಸಕ್ಸಸ್ಸನ್ನು ಕೊಡಬಹುದು. ಆದರೆ ಎಲ್ಲರ ಜೀವನದಲ್ಲೂ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಆದ್ದರಿಂದ ವೈಜ್ಞಾನಿಕ ಚಿಂತನೆಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಬೆಳೆಸ್ಕೊಳ್ಬೇಕು, ಅಂಧನಂಬಿಕೆಗಳನ್ನು ಬಿಡಬೇಕು. ಜೊತೆಗೆ ನಮ್ಮ ಪರಿಶ್ರಮವೇ ನಮ್ಮ ಯಶಸ್ಸಿನ ಗುಟ್ಟು, ಭವಿಷ್ಯದ ಗುಟ್ಟು ಅನ್ನುವ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ಈ ಒಂದು ಪಠ್ಯದಲ್ಲಿ ಹೇಳೋ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು.